ಅಮ್ಮ ನೀರು ಕೊಡು. ತರ್ತೀನಿರೋ ತಾಯಿ. ಈ ಮನೇಲಿ ಎಲ್ಲ ಕೆಲಸನ ನಾನು ಒಬ್ಬಳೇ ಮಾಡಬೇಕು. ಬೇಯಿಸೋದ್ರಿಂದ ಹಿಡಿದು ಎಲ್ಲ ತೊಳೆಯೋವರೆಗೂ. ತಗೋ ತಿನ್ನು, ಚೆನ್ನಾಗಿ ತಿನ್ನು. ನಿನಗೇನೆ ಆಗಬೇಕು. ನಾಳೆ ಗಂಡನ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ಹೀಗೆ ತಿಂತಾ ಇದ್ರೆ ನಿನ್ನ ಗಂಡನ 4 ಕುಂಡೆ ಮೇಲೆ ಹಾಕ್ತಾನಲ್ಲ, ಅವಾಗ ಗೊತ್ತಾಗತ್ತೆ ನಿನಗೆ. ನೋಡು, ನನಗೆ ಹೀಗೆ ಹಿಂಸೆ ಮಾಡೋದ್ರ ಬದಲು ಮದುವೆ ಆಗಿ ತೊಳಗೆ. ಅಲ್ಲ, ನಾನು ಹೋದ್ಮೇಲೂ ಬೇಯಿಸೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋ ತನಕ ಎಲ್ಲ ಮನೆ ಕೆಲಸ ನೀನೇ ಮಾಡಬೇಕು. ನಾನು ಹೋದ್ಮೇಲೆ ನೀನೇ ಫೀಲ್ ಮಾಡ್ಕೋತೀಯ. ನನಗೆ ಯಾವ ಫೀಲು ಆಗಲ್ಲಮ್ಮ. ನಿನ್ನ ಕಟ್ಕೊಂಡವನಿಗೆ ನಿನ್ನನ್ನು ಯಾಕೆ ಕಟ್ಕೊಂಡೆ ಅಂತ ಫೀಲ್ ಆಗದೆ ಇದ್ರೆ ಅಷ್ಟು ಸಾಕು. ಆ ಪುಣ್ಯಾತ್ಮ ಎಲ್ಲಿದಾನೋ ಏನೋ. ಬರ್ತಾನೆ ಗಿರ್ಜಾ, ಡೋಂಟ್ ವರಿ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಬರ್ತಾನೆ. ಏನು ಹಾರ್ಕೊಂಡು ಬರ್ತಾನ ಅಥವಾ ದುಮುಕ್ ಅಂತ ದುಬ್ಕೊಂಡು ಬರ್ತಾನ? ಹಾರ್ಕೊಂಡು ಬರೋದು, ತೂರ್ಕೊಂಡು ಬರೋದು ಅದೆಲ್ಲ ನಿನ್ನ ಕಾಲಕ್ಕಾಯ್ತು. ಇವಾಗ ಏನಿದ್ರು ಸರ್ಪ್ರೈಸ್ ಎಂಟ್ರಿ ಕೊಡ್ತಾನೆ. ಏನೇ ಸರ್ಪ್ರೈಸ್ ಅಂತ ಇದೆಯಾ? ಯಾರನ್ನಾದ್ರೂ ಹುಡುಕೊಂಡಿದ್ಯಾ? ಸರ್ಪ್ರೈಸ್ ಕೊಡಕ್ಕೆ ಹೋಗಿ ನನಗೆ ಶಾಕ್ ಕೊಡಬೇಡ. ಇತ್ತೀಚೆಗೆ ತುಂಬ ಬದಲಾಗಿದ್ಯಾ, ನಾನು ನೋಡ್ತಾನೆ ಇದ್ದೀನಿ. ಯಾವಾಗ ಕಾಲ್ ಮಾಡಿದ್ರು ನಿನ್ನ ಫೋನ್ ಬಿಸಿ ಅಂತಾನೆ ಬರ್ತಿರುತ್ತೆ. ಅಮ್ಮ, ವರ್ಕ್ ಪ್ರೆಷರ್ ಅಂದಮೇಲೆ ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ. ಗ್ಯಾಸ್ ಮೇಲೆ ಆದ್ರೂ ಇಟ್ಟಿದ್ಯಾ? ಸೀಲ್ ವಾಸನೆ ಬರ್ತಿದೆ. ಅಯ್ಯೋ, ಸಾರ್ ಇಟ್ಟಿದೆ. ನೀನು ಕೊಡೋ ಟೆನ್ಷನ್ನಲ್ಲಿ ಏನು ಮಾಡ್ತೀರೋ ನನಗೆ ಗೊತ್ತಾಗ್ತಾ ಇಲ್ಲ.